ನಾವು ಕೊಪ್ಪ ಜಿಲ್ಲಾ ವಕೀಲರ ಸಂಘದಿಂದ ಸುಮಾರು 500 ಜನ ವಕೀಲರು ನಾವು ಕೂಡಲಿದ್ದೀವಿ. ಅದರಲ್ಲಿ 100 ಜನ ಮಾಜಿ ವಕೀಲರು ನಾವು ಇವತ್ತು ಈ ನಮ್ಮ ಹೊರಮೀಸಲಾತಿ ಹೋರಾಟ ಸಲುವಾಗಿ ಈ ಒಂದು ಅನಿರ್ದಿಷ್ಟ ಮುಷ್ಕರಗೋಸ್ಕರ ಇಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದೀವಿ. ನಾಳೆ ದಿನ ಏನಾದ್ರು ಈ ಮಳೆಗಾಲ ಅಧಿವೇಶನ ನಾಳೆ ದಿನ ಸಿದ್ದರಾಮಯ್ಯ ಅವರು ಏನಾದ್ರು ನಾವು ಹೊರಮೀಸಲಾತಿಯನ್ನ ಜಾರಿಗೊಳಿಸದೇ ಇರುವ ಸಂದರ್ಭದಲ್ಲಿ ನಾವು ಮಾದಿಗರು ಮತ್ತು ಇತರ ಸಂಘಟನೆಗಳು ಮತ್ತು ಮಾದಿಗ ಸಂಬಂಧಿತ ಎಲ್ಲಾ ಸಂಘಟನೆಗಳ ಮುಖಾಂತರವಾಗಿ ಒಂದು ವಿವಿಧ ತೀರ್ಮಾನದ ಒಂದು ಪ್ರತಿಭಟನೆ ಒಂದು ಕರೆ ಕೊಟ್ಟು ಉಗ್ರ ಹೋರಾಟವನ್ನ ಮಾಡಿ ವಿಧಾನಸಭೆಗೆ ಮುಟ್ಟುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಒಂದು ವೇಳೆ ನಾವು ಸಿದ್ದರಾಮಯ್ಯ ಏನಾದ್ರು ಮಾಡಬಹುದು, ನಾವು ಎಲ್ಲ ನಮ್ಮ ಮಾದಿಗ ಸಂಬಂಧಿಗಳು ಎಲ್ಲರೂ ಮಾಡುವ ಸೂಚನೆಗಳು ಅದಾವನ್ನ ಉದ್ದೇಶಿತ ಎಲ್ಲರೂ ಇವತ್ತು ಬೆಂಗಳೂರಿಗೆ ಆಗಮಿಸ್ಯಾರ. ನಾಳೆ ಸಾಯಂಕಾಲ 5 ನಾವು 5 ಗಂಟೆವರೆಗೂ ಶಾಂತಿಯುತ ಹೋರಾಟ ಮಾಡ್ತೀವಿ. ನಾಳೆ ಏನಾದ್ರು ಅವರು 5 ಗಂಟೆ ನಂತರ ಅವ್ರು ಏನಾದ್ರು ಮೀಸಲಾತಿ ಜಾರಿಗೊಳಿಸದೆ ಹೋದ್ರ ಮುಂದಿನ ಪರಿಣಾಮವನ್ನ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಸಂಬಂಧ ಸರ್ಕಾರ ಡಿ ಕೆ ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ಎಲ್ಲರೂ ಅದರ ಪರಿಣಾಮ ಅನುಭವಿಸ್ತಾರ. ಮಾದಿಗರ ತಾಕತ್ತು ಏನಂತ ಅವ್ರು ನೋಡ್ತಾರ. ಅದನ್ನ ನಾವು ತೋರಿಸ್ಕೊಡಂತದ್ದು ನಮಗೆ ಮಾದಿಗರ ತಾಕತ್ ಐತಿ. ಅದು ಮುಂದೆ ನೋಡ್ತಾರ ಅನ್ನೋದ್ರ ಬಗ್ಗೆ ನಾವು ಅವರು ಎಲ್ಲ ಮಾದಿಗ ಎಡ ಮತ್ತು ಬಲ ಅವರು ನಮ್ಮ ಅಣ್ಣ ತಮ್ಮಂದ್ರೆ ಅವರು ಸೋದರ ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿರುವಂತವ್ರು ಅವ್ರಿಗಾದ್ರು ನಾವು. ಆದ್ರೆ ಇವತ್ತಿನ ಸಂದರ್ಭ ಏನ್ ಬಂದಿದ್ದಂದ್ರ ಜನಸಂಖ್ಯೆ ಒಳಗೆ ನಾವು ಮೇಲಿದೀವಿ. ಆದ್ರೆ ಆರ್ಥಿಕತೆ ಸಾಮಾಜಿಕವಾಗಿ ತಿಳಿದುಕೊಳ್ಳದೆ ಇರುವಂತ ಮೇಲಾಗಿ ನಾವು ಆಮೇಲೆ ನಮಗೆ ನ್ಯಾಯ ಇವತ್ತು ಇಷ್ಟು ದಿವಸ ತಗೊಂಡಿರುವಂತ ಒಂದು ಲಾಭ ಅವರಿಗೆ ಬಿಟ್ಟು ಕೊಟ್ಬಿಟ್ಟಿಲ್ಲ ಒಂದು ನೋವಿಗೆ ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಅವರ ಸರ್ಕಾರ ಈ ತರ ಅವರಿಗೆ ಎಂಟರಿಕೆ ಡಾಟಾ ಪ್ರಕಾರ ಮಾದಿಗರು ಹಿಂದೆ ಇದಾರ. ಅವರಿಗೆ ಈ ಕೊಡಬೇಕಾದ ಮೀಸಲಾತಿನ ಕೊಡಬೇಕು ಅನ್ನೋದನ್ನ ಸಂಬಂಧಿತ ನಮ್ಮ ಬಲಗ ಸಮುದಾಯದವರಿಗೆ ಅವ್ರು ತಿಳಿಸಿ ಹೇಳಿ ಅವ್ರು ನಾಳೆ ದಿನ ಅವ್ರನ್ನ ನಮಗೆ ಮೀಸಲಾತಿನ ನಾಳೆ ಜಾರಿಗೊಳಿಸ್ತಾರ. ನಾಗಮೋಹನ್ ದಾಸ್ ವರದಿಯ ಪ್ರಕಾರವಾಗಿ ನಮಗೆ ನ್ಯಾಯ ದೊರಕಿಸಿಕೊಡ್ತಾರ ಅನ್ನೋ ವಿಶ್ವಾಸವನ್ನು ನಾವೆಲ್ಲ ಮಾದಿಗ ಸಂಬಂಧಿತ ವಕೀಲರಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು ಎಲ್ಲ ಬಂದವರು ನಾವು ವಿಶ್ವಾಸ ಇಟ್ಕೊಂಡಿದ್ವಿ. ಆ ವಿಶ್ವಾಸ ಲೆಕ್ಕಾಚಾರ ಇರುವಂತ ಒಂದು ಕೆಲಸ ಮಾಡ್ಬೇಕಂತ ಸಿದ್ದರಾಮಯ್ಯ ಮತ್ತು ಸರ್ಕಾರದ ನಂಬಿಕೆ ಇದ್ವಿ. ಈ ವಿಶ್ವಾಸ ಮೇಲೆ ಕಾಯ್ದು ನಾಳೆ ಸಾಯಂಕಾಲ 5 ಗಂಟೆಗೆ ವಿಶ್ವಾಸ ಇಟ್ಕೊಂಡಿರ್ತೀವಿ. 5 ಗಂಟೆ ನಂತರ ಅದ್ರ ಪರಿಣಾಮವನ್ನು ಅವರು ಎದುರಿಸ್ತಾರೆ ಅಂತ ನಾವು